ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೆಗಡೇಸ್ ಕಾರ್ನರ್ಗೆ ಸ್ವಾಗತ. ಯಾವಾಗ್ಲೂ ರೆಸಿಪಿ ಜೊತೆ ಬರ್ತಿದ್ದೆ ಅಲ್ವಾ? ಇವತ್ತು ನಾನು ಒಂದು ಬ್ಯೂಟಿ ಟಿಪ್ಸ್ ಜೊತೆ ಬಂದಿದ್ದೀನಿ. ಮನೇಲೇ ಇರುವಂಥ ಒಂದೇ ಒಂದು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಈ ಥರ ಪೌಡ್ರನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಮುಖದಲ್ಲಿ ಬ್ಲ್ಯಾಕ್ ಹೆಡ್ಸ್ಗಳು ಯಾವಾಗಲೂ ಇರೋದೇ ಇಲ್ಲ. ಮುಖ ಅಂತೂ ತುಂಬಾ ಕ್ಲೀನಾಗಿ ಆಯಿಲ್ ಫ್ರೀ ಸ್ಕಿನ್ನು ನಮ್ದಾಗತ್ತೆ. ಪಾರ್ಲರ್ಗೆ ರೆಗ್ಯುಲರ್ ಆಗಿ ಹೋಗಿ ಫೇಶಿಯಲು ಕ್ಲೀನಪ್ ಅಂತ ಮಾಡಿಸ್ಕೊಳಕ್ಕೆ ಆಗದೆ ಇರೋರು ಈ ಥರ ಪೌಡ್ರನ್ನು ಮನೇಲೇ ಮಾಡಿಟ್ಕೊಂಡು ಹಚ್ಕೊಳ್ಳೋದ್ರಿಂದ ಯಾವುದೇ ಥರದ ಸೈಡ್ ಇಫೆಕ್ಟ್ ಕೂಡ ಇರಲ್ಲ. ಹಾಗೆಯೇ ನಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗುತ್ತೆ. ನಾನಂತೂ ತುಂಬ ದಿನದಿಂದ ಇದೇ ಪೌಡ್ರನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರದಲ್ಲಿ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ಈ ಪೌಡ್ರನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಜೊತೆಗೆ ಅದನ್ನು ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ಯೂಸ್ ಮಾಡೋದು ಅಂತ ಕೂಡ ನಿಮಗೆ ತಿಳಿಸಿಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹೆಸರು ಕಾಳು ಅಂದರೆ ಹೋಲ್ ಮೂಂಗ್ ಇರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಮಿಕ್ಸಿ ಜಾರನ್ನು ತೊಗೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಡ್ರೈ ಮಾಡ್ಕೊತಾ ಇದ್ದೀನಿ. ಅದು ಒದ್ದೆ ಇರಬಾರ್ದು, ಚೆನ್ನಾಗಿ ಒಣಗಿರಬೇಕು, ಆ ಥರ ಒರೆಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇವಾಗ ಅದಕ್ಕೆ ಹೆಸರು ಕಾಳನ್ನು ತೊಗೊಂಡಿರ್ತೀವಿ ಅಲ್ವಾ, ಅದನ್ನು ಗ್ರೈಂಡ್ ಮಾಡೋದಕ್ಕೆ ಹಾಕೋಣ. ಅಂದರೆ ನೈಸಾಗಿ ಪೌಡರ್ ಮಾಡಬೇಕು. ಅರ್ಧ ಕಪ್ ಆಗುವಷ್ಟು ಕಾಳನ್ನು ಹಾಕ್ತಾ ಇದ್ದೀನಿ. ಬನ್ನಿ ಇವಾಗ ಪೌಡರ್ ಮಾಡ್ಕೊಳ್ಳೋಣ. ಎಷ್ಟು ಪೌಡ್ರ್ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ತೀನಿ. ತುಂಬ ತರಿತರಿಯಾಗಿ ಇರಬಾರ್ದು, ಯಾಕಂದರೆ ಅದು ಮುಖದ ಸ್ಕಿನ್ನಿಗೆ ಹಚ್ಚೋದಲ್ವಾ. ಅದು ತರಿತರಿ ಆಗಿದ್ದರೆ ಸ್ಕಿನ್ನು ಹರ್ಟ್ ಆಗುತ್ತೆ, ಬ್ಲಡ್ ಎಲ್ಲ ಬರುತ್ತೆ. ಅದಕ್ಕೇನೆ ಅದು ತುಂಬ ನೈಸಾಗಿ ಪೌಡರ್ ಆಗಬೇಕು. ಆ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಮುಟ್ಟಿ ಅದನ್ನು ನೋಡಬೇಕು, ಚೆಕ್ ಮಾಡಬೇಕು ಚೆನ್ನಾಗಿ ನೈಸಾಗಿ ಪೌಡರ್ ಆಗಿದೆಯೋ ಅಂತ. ಇವಾಗ ಚೆನ್ನಾಗಿ ನೈಸಾಗಿ ಪೌಡರ್ ಆಗಿದೆ. ಇದು ಇಷ್ಟೇ ಮಾಡಬೇಕಾಗಿರೋದು. ಇದನ್ನು ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಬೋದು. ಇದನ್ನು ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗುತ್ತೆ, ಜೊತೆಗೆ ಸ್ಕಿನ್ನು ಗ್ಲೋ ಕೂಡ ಆಗುತ್ತೆ. ಜೊತೆಗೆ ಯಾವುದೇ ಕೆಮಿಕಲ್ಸ್ ಕೂಡ ಇಲ್ಲ ಇದರಲ್ಲಿ. ಆರಾಮಾಗಿ ಸ್ಕಿನ್ಗೆ ಯೂಸ್ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಡ್ತೀನಿ. ಬನ್ನಿ ಇವಾಗ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ. 1 ಸ್ಪೂನ್ ಆಗುವಷ್ಟು ಈ ಪೌಡರನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು, ಅಂದರೆ ಜಸ್ಟ್ ಅದು ಮಿಕ್ಸ್ ಮಾಡೋಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಈ ಥರ ಪೇಸ್ಟನ್ನು ಮಾಡ್ಕೋತಾ ಇದ್ದೀನಿ. ನಿಮಗೆ ಸ್ಕಿನ್ ಅಲರ್ಜಿ ಆ ಥರ ಏನಾದರೂ ಇದ್ದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡದೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನನಗೂ ಕೂಡ ತುಂಬ ದಿನ ಆಗಿತ್ತು ಇದನ್ನು ಅಪ್ಲೈ ಮಾಡಿದೆ, ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಆಗಿತ್ತು. ಅದಕ್ಕೆ ಇವಾಗ ಅಪ್ಲೈ ಮಾಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಇವಾಗ ನಾವು ಸ್ಕಿನ್ಗೆ ಅಪ್ಲೈ ಮಾಡೋಣ. ಸೊ ಇದನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕು. ಯಾವ ಥರ ಅಪ್ಲೈ ಮಾಡಬೇಕು ಅಂದರೆ ಬ್ಲ್ಯಾಕ್ ಹೆಡ್ಸ್ ಇರೋ ಪ್ಲೇಸಲ್ಲಿ ಸ್ವಲ್ಪ ರಬ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು. ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಫೇಸ್ಗೆಲ್ಲ. ಹಾಗಂತ ತುಂಬ ಶಕ್ತಿ ಹಾಕಿ ಕೂಡ ಮಸಾಜ್ ಮಾಡಬಾರ್ದು, ಅದು ಸ್ವಲ್ಪ ರಫ್ ಆಗಿರೋದ್ರಿಂದ ಹರ್ಟ್ ಆಗುತ್ತೆ. ಅದಕ್ಕೆ ನಾವು ಸ್ಲೋಲಿ ಮಸಾಜ್ ಮಾಡಬೇಕು. ಈ ಪೇಸ್ಟನ್ನು ಮುಖಕ್ಕೆ ಎಲ್ಲ ಕಡೆ ನಾನಿಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಪ್ಲೈ ಮಾಡಿಕೊಂಡು ಒಂದು 2 ನಿಮಿಷ ಇಟ್ಕೊಂಡ್ರೂ ಪರವಾಗಿಲ್ಲ, ಬಟ್ ಇಲ್ಲ ಅಂದ್ರೂ ಹಾಗೇ ವಾಶ್ ಮಾಡ್ಬೋದು. ನಾನಿವಾಗ ಇಮಿಡಿಯೇಟಾಗಿ ಈ ಥರ ಮಸಾಜ್ ಮಾಡ್ಕೊಂಡ್ಬಿಟ್ಟು ವಾಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಸ್ಕಿನ್ನು ಯಾವ ಥರ ಶೈನಿಂಗ್ ಬಂದಿದೆ ಅಂತ. ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗಿದೆ, ಒಂದ್ಸಲ ಅಪ್ಲೈ ಮಾಡಿರೋದಕ್ಕೇ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗಿದೆ. ಇದೇ ಥರ ನೀವು ಡೈಲಿ ಅಪ್ಲೈ ಮಾಡ್ಕೋತಾ ಇದ್ದರೆ ಸ್ಕಿನ್ನು ತುಂಬಾ ಕ್ಲಿಯರ್ ಆಗುತ್ತೆ. ಆಯಿಲಿ ಸ್ಕಿನ್ ಇರೋರ್ಗಂತೂ ತುಂಬ ಬೆಸ್ಟ್ ಅನ್ಬೋದು. ನೋಡಿ ಯಾವುದೇ ಫಿಲ್ಟರ್ ಕೂಡ ಹಾಕಿಲ್ಲ, ಇದಕ್ಕೆ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಫೇಸು ಅಂತ. ಡೈಲಿ ನೀವು ಸೋಪ್ ಅಥವಾ ಫೇಸ್ ವಾಶು ಯೂಸ್ ಮಾಡ್ತೀರಾ ಅಲ್ವಾ, ಅದ್ರ ಬದಲಾಗಿ ಇದೇ ಪೌಡರನ್ನು ಯೂಸ್ ಮಾಡಿದ್ರೆ ಡೈಲಿ 1 ಟೈಮ್ ಯೂಸ್ ಮಾಡಿದರೆ ಸಾಕು, 1 ವಾರದಲ್ಲಿ ನಿಮಗೆ ರಿಸಲ್ಟು ಗೊತ್ತಾಗತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ? ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್.